ಗೈಸ್, ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್. ಯಾಕೆ ಅಂದರೆ ನನ್ನ ಹೋಲ್ ಪ್ರೆಗ್ನೆನ್ಸಿ ಜರ್ನಿಲೇ ಇವತ್ತಿನ ದಿನ ಒಂದು ಬ್ಯೂಟಿಫುಲ್ ಮೆಮೊರಿ ಅಂತ ಹೇಳ್ಬೋದು. ಅದೇನಂದರೆ ಇವತ್ತು ನನ್ನ ಸೀಮಂತ. ಈ ಜರ್ನಿ, ಪ್ರಿಪ್ರೇಷನ್ಸ್, ಫ್ಯಾಮಿಲಿ ಮೂಮೆಂಟ್ಸ್, ಎಮೋಷನ್ಸ್ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಟು ಕಾವ್ಯ ಅರುಣ್ ಕುಮಾರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಪೂಜೆ ಮುಗಿಸಿ ದೇವ್ರ ಹತ್ರ ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನಾನು ನನ್ನ ಫ್ಯಾಮಿಲಿಯವರು ವೆನ್ಯೂ ಕಡೆಗೆ ಹೊರಟ್ವಿ. ನಿಜ ಹೇಳಬೇಕು ಅಂದರೆ ಇವತ್ತು ನನಗೆ ಹ್ಯಾಪಿ, ಎಮೋಷ್ನಲ್, ಎಕ್ಸೈಟೆಡ್ ಮೂರು ಫೀಲಿಂಗ್ ಒಂದೇ ಟೈಮಲ್ಲಿ ಆಗ್ತಿದೆ. ಅಮ್ಮ, ಇವಾಗ ನಾನು ಮನೆಗೆ ಹೋಗ್ತೀನಲ್ಲ, 1 ವರ್ಷ ಬರಲ್ವಲ್ಲ, ಬೇಜಾರಾಗಲ್ವಾ? ನಿಮ್ಗೆ ಯಾರು ಕೇಳ್ದವ್ರು? ನಿಮ್ಗೆ ಆಗಲ್ಲ ಬಿಡಿ. ವಾರಕ್ಕೊಂದ್ಸಲ ಅಮ್ಮ ಅಲ್ಲೇ ಇರ್ತದ ಬಿಡು, 2 ದಿನ ನೋಡ್ತೀನಿ. ಅವರು ಮನೆ ಬಿಟ್ಬಿಟ್ಟು ಬರ್ತಾರೆ. ಬರ್ತಾರೆ ಮೊಮ್ಮಗನು ಬಂದಾಗ ಬರ್ತಾರೆ. ಬಂದ್ಬಿಡ್ತೀನಿ ಅಷ್ಟೇ. ಮೊಮ್ಮಗಳನ್ನ ನೋಡಿದ ತಕ್ಷಣ ಹೋದ್ರೆ ಕರ್ಕೊಂಡ್. ಸೊ ದಿಸ್ ಈಸ್ ದ ಫಾರ್ಮ್ ಹೌಸ್. ನನ್ನ ಸೀಮಂತ ನಡೀತಾ ಇರೋದು. ನೀವು ಆಲ್ರೆಡಿ ನೋಡಿರ್ತೀರ, ನನ್ನ ಮೆಟರ್ನಿಟಿ ಶೂಟಲ್ಲಿ ಮೆನ್ಷನ್ ಮಾಡಿದೆ ಗುಂಡಪ್ಪ ಫಾರ್ಮ್ ಹೌಸ್ ಅಂತ. ಸೊ ಅಲ್ಲೇ ನನ್ನ ಸೀಮಂತ ಕೂಡ ಅರೇಂಜ್ ಮಾಡಿದ್ದೀವಿ. ನಾವು ವೆನ್ಯೂ ರೀಚ್ ಆಗೋಷ್ಟರಲ್ಲೇ ಕ್ಯಾಮ್ರಾಮೆನ್ಸ್ ಮತ್ತು ಮೇಕಪ್ ಅವರೆಲ್ಲ ಪಾಪ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಇವಾಗ ಮೇಕಪ್ ಸ್ಟಾರ್ಟ್ ಮಾಡಿದ್ರು. ಇವ್ರ ಹೆಸರು ದಿವ್ಯಾ ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದು. ನೋಡೋದ ಹೆಂಗೆ ಬರುತ್ತೆ ಮೇಕಪ್ ಫೈನಲ್ ಔಟ್ಪುಟ್ ಅಂತ. ಪಾಪ ಇವ್ರು 7 ಗಂಟೆಗೆ ಬಂದು ಕಾಯ್ಕೊಂಡು 1 ಅವರು ಕೂತ್ಕೊಂಡಿದ್ರಂತೆ. ತುಂಬ ಲೇಟ್ ಮಾಡಿಬಿಟ್ಟೆ ಬರೋದು. ನಾನು ಬೇಜಾರಾಯ್ತಾ? ಚೆನ್ನಾಗಿತ್ತಲ್ಲ ನೇಚರು. ಮಗಳು ಮಾತಾಡ್ಕೊಂಡು ಆರಾಮಾಗಿ ಕೂತಿದ್ವಿ. ಓಕೆ. ಸೊ ಇವಾಗ ಮೇಕಪ್ ಸ್ಟಾರ್ಟ್ ಆಯಿತು. ನೆಕ್ಸ್ಟು ಫೈನಲ್ ಹೋಗ್ಬಿಟ್ಟು ಈಗ ಲಾಸ್ಟ್ ಫೈನಲ್ ಸ್ಟೆಪ್ಪು ಸಾರಿ ಹಾಕ್ತಿದ್ದಾರೆ. ಅದಾದಮೇಲೆ ಇನ್ನೊಂದ್ಸರಿ ಟಚ್ ಅಪ್ ಮಾಡಿ ಫ್ಲವರ್ಸು ಮತ್ತು ಜ್ಯುವೆಲ್ಸ್ ಹಾಕೊಂಡು ಮುಗೀತು. ನೀವು ತಿನ್ಕೊಂಡ್ಬಂದ್ಬಿಡ್ಬೇಕಾಗಿತ್ತು. ಚೆನ್ನಾಗಿದೆಯಾ ಡಾಬು? ಬೇರೆ ಹೇಳಿದೆ ದೊಡ್ಡ ಕಳಿಸ್ಬಿಟ್ಟು ಯಾವುದು ಅದು ಬೇಡ. ಇದು ನಾರ್ಮಲ್ ವಿಡಿಯೋ ಬಂದರೆ ಹಾಕೋಬೋದು, ಇದಕ್ಕೆ ಯೂಟ್ಯೂಬ್ಗೆ ಆಗಲ್ಲ. ಅವಾಗ ನನಗೆ ಕ್ಯಾಪ್ಚರ್ ನನ್ನ ತಮ್ಮ ನನ್ನ ಮೈನ ನೀನಲ್ವಾ? ನನಗೇನಾಗಬೇಕು? ನಾದ್ನಿ ತಾನೆ ತಿಳ್ಕೊಳ್ಳ. ನಾನೇ ಸಾಕಾದ್ರೂ ಡೈಟ್ ನೋಡ್ಕೊಂಡು ನಾನು ಬರ್ತೀನಿ. ಅವ್ರು ರೆಡಿ ಮಾಡ್ತಾವ್ರೆ. ನೀವ್ ತಿನ್ನಿ. ನೀನ್ ಮಾಡ್ಬೇಕಾಗಿರೋದು ನಾನ್ ಮಾಡ್ತಾ ಇದೀನಿ. ನಾನು ನಿಮ್ಮಿಂದ ಸುತ್ತಿದ್ನಲ್ಲ 7ಗೆ. ಅದಕ್ಕೆ ಇವಾಗ ನೀವು ಸುತ್ತಬೇಕು. ನಾನ ಕುತ್ಕೊಳ್ಳೋದು ಅಂದ್ರೆ ಸೋಫಾ ಮೇಲೆ ನಾನೇ ಇದು ಅಲ್ಲಿ ಹಂಗೆ ಇದ್ರಲ್ಲಿ ಇಟ್ಬಿಡಿ. ಇದ್ರಲ್ಲಿ ಇಟ್ಬಿಡಿ ಒಳಗಡೆ. ಅದು ಇಸ್ಕೊಪ್ಪ ಹಂಗೆ. ಸ್ವಲ್ಪ ದೊಡ್ಡದಾಯ್ತು ಅನ್ನಿಸ್ತು ನನಗೆ. ನಾನು ಸೈಜ್ ಕೊಟ್ಟಿದ್ದು ಅವ್ರು ಮಾಡಿದೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಇದು ಫೋಟೋಶೂಟ್ ಆದಮೇಲೆ ತೆಗೆದು ಬಿಡ್ತೀನಿ, ಬಿಕಾಸ್ ತುಂಬ ದೊಡ್ಡದಾಗಿದೆ. ಬೇರೆಯವರು ಏನು ತೋರಿಸೋವಾಗ ಇದು ಇನ್ನೂ ದೊಡ್ಡದಾಗಿ ಕಾಣಿಸ್ಬಿಡುತ್ತೆ. ಸೊ ಅದಕ್ಕೆ ಫೋಟೋಶೂಟ್ ಆಗಿದ ತಕ್ಷಣ ತೆಗೆದುಬಿಟ್ಟು ಇದನ್ನು ಹಾಕೋದು. ನಮ್ಮ ಗಂಡ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ರೆ ಇದನ್ನು ಮಾತ್ರ ಇಟ್ಕೊಂಡಿರೋ ಫೋಟೋಶೂಟ್ ಆದಮೇಲೆ ಅದ್ರ ಜೊತೆಗೆ ಅವ್ರು ತೋರಿಸ್ಲಿ ಅಂತ. ಸೊ ಅದಕ್ಕೆ ಇದೊಂದು ಇಟ್ಕೋತೀನಿ. ಓಕೆ, ಎಸ್, ಚೆನ್ನಾಗಿ ಕಾಣಿಸ್ತಿದೆಯಾ ನೋಡಿ? ಓಕೆ ಡನ್. ಇದು ಸಾರಿ ಇಲ್ಲಾಕ್ರಿ ಸೆಂಟರ್ಗೆ ಹಾಕ್ತೀರಾ? ಬೇಡ, ಇಲ್ಲಿ ಅಲ್ಲಿ ನೋಡ್ತೀನಿ.
ಇವಾಗ ಯಾರು ಬೇಡ್ತಾ ಇಲ್ಲ, ನಾನು ಒಬ್ಳು ಚೆನ್ನಾಗಿ ಬೇಡ್ತಾ ಇದ್ದೀನಿ. ಇದೇ ಟೈಮಿಗೆ ಫ್ಯಾನು ಕೈ ಕೊಡ್ತು ನಂದು. ಆಯ್ತಂತೆ ಒಡವೆ ಹಾಕೊಂಡ್ರೆ ಮುಗೀತು. ನಾಷ್ಟ ಮಾಡಿದ್ರಾ? ಹಾಂ ಸರಿ ಸರಿ. ನಾನು ಟ್ಯಾಬ್ಲೆಟ್ ಮತ್ತೆ ಹೋಗ್ತೀನಿ. ಇದು ಇಲ್ಲಿ ದಪ್ಪ ಇದೆಯಲ್ಲ ಅದಕ್ಕೆ ಸರಿ ಚಿಕ್ಕ ಇದು ಇವಾಗ ಟ್ರೆಂಡ್ ಹೊಸದಾಗಿ. ಈ ಕಡೆ ಬಂದು ಯಾಕೆ ತಿಳಿಸ್ತೀಯ? ಆಮೇಲೆ ಅಲ್ಲೋದಾಗ ತಿಂತೆಗೆ ಅವರಿಗೆಲ್ಲ ಕವರ್ ಮಾಡ್ಬಿಡಿಲ್ಲ ಈಗೆಲ್ಲ ಇದ್ರದ್ದೇ ಶಾರ್ಟ್ ಶೇರ್ ಮಾಡೋಣ ಅವ್ರಿಗೆ. ಏನಿಲ್ಲ ತಾನೆ ಮೇಕಪ್ದು ಬೇಕಾದ್ರು ತೆಕ್ಕೊಡ್ತಾರೆ ನಿಮ್ಗೆ, ಶೇರ್ ಮಾಡ್ತಾರೆ. ಅದೇನಿಲ್ಲ, ಇವಾಗ ನಾಳೆನೆ ಕೊಡ್ತಾರೆ ನಮ್ಗೆ ವಿಡಿಯೋ. ನಾನು ಸರಿ ನೋಡ್ಕೊಂಡ್ ಬಂದಿದ್ದೀನಿ. ನೀನ್ ನೋಡ್ಬೇಡ ಬಾರೆ. ಬಾ ಬೇಗ. ತಂದಿದ್ದೀರ ಬೇರೆ ಇಟ್ಕೊಂಡಿದ್ದಾರಂತವ್ರು. ಇಟ್ಕೊಂಡಿದ್ದೀನಮ್ಮ, ಅದು ಕೈಗೆ ಇಟ್ಕೊಂಡಿದ್ದ. ಕೈಗೆ ಬಲ್ಗಾಲ್ಗೆ ಇಟ್ಟು ಓಕೆ ಹೋಗಿತ್ತು ಫೋಟೋಶೂಟ್ಗೆ ಹೋಗೋದಾ? ಕಾಲಲ್ಲಿ ಐತೇನೋ? ಹಾ ಕಾರಲ್ಲಿದೆ. ಕೈಗೆ ಹಾಕೊಂಡಿದ್ದೆ ಸ್ವೆಟರ್ ಎಲ್ಲಾನು ಒಂದು ತಿಂಗಳಿಗೆ ಸರಿ. ಇದ್ದೀರಿ ಕಮೆಂಟ್ ಮಾಡಿ. ನಾನು ಇವಾಗ ಫೋಟೋಶೂಟ್ಗೆ ಹೋಗಬೇಕು, ಟೈಮ್ ಆಗೋಯ್ತು. ಬೈ ಬೈ. ನೋಡಿ ಗಾಯ್ಸ್, ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದನ್ನು ಮಾಡಿದ್ದು ನನ್ನ ತಮ್ಮನೇ. ಹೀ ಈಸ್ ಅ ಇವೆಂಟ್ ಆರ್ಗನೈಸರ್. ಓ ಟಚ್ ಅಪ್ ಮಾಡಿ. ಕೂತ್ಕೊಳ್ಳಿ. ಗೈಸ್, ಫೋಟೋಶೂಟೆಲ್ಲ ಆದಮೇಲೆ ನನಗೆ ಅಷ್ಟು ವೀಡಿಯೋಸ್ನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಲಾಸ್ಟ್ ಕ್ಲಿಪ್ ಮಾತ್ರ ಹಾಕಿದ್ದೀನಿ. ಇದರಲ್ಲಿ ನನಗೆ ಮಡಿಲು ತುಂಬ ಶಾಸ್ತ್ರ ಮುಗಿಸಿ ಆರತಿ ಮಾಡ್ತಾ ಇದ್ದಾರೆ. ಸಾರಿ ಗೈಸ್, ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬರ್ತಿದ್ದೆ. ನನ್ನ ಕಾಪಿರೈಟ್ಸ್ ಬರುತ್ತೆ ಅಂತ ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ದಿಸ್ ಈಸ್ ಹೌ ಐ ಲುಕ್ ಆಫ್ಟರ್ ಶಾಸ್ತ್ರ. ಸೊ ಫುಲ್ಲು ಅರಿಶಿನ ಕುಂಕುಮ ಎಲ್ಲ ಹಾಕಿ ಲೈಕ್ ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಮದುವೆ ಟೈಮಲ್ಲಿ ಈ ಥರ ಎಲ್ಲ ಆಗಿದ್ದಿದ್ದು ರೆಡಿ, ಆ್ಯಂಡ್ ಈ ಥರ ಎಲ್ಲ ಅರಿಶಿನ ಕುಂಕುಮ ಹಾಕ್ಸ್ಕೊಂಡಿದ್ದು. ಸೊ ಇದು ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದರು. ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲ ನನಗೆ ಬ್ಲೆಸ್ ಮಾಡಿದ್ರು. ಈ ಬ್ಯೂಟಿಫುಲ್ ಮೂಮೆಂಟ್ನ